ಸರ್ಕಾರ ಅಂತೆ ಸರ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಕಾನೂನಂತೆ ಕಾನೂನು ಸರ್ಕಾರ ಅಂತೆ ಸರ್ಕಾರ ಪೆಟ್ರೋಲ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ ಗ್ಯಾಸ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ ಸರ್ದಾರ ಮೋದಿ ಸರ್ಕಾರಕ್ಕೆ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸರ್ದಾರ ಮೋದಿ ಸರ್ಕಾರಕ್ಕೆ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಒಂದಂತೆ ಕಾನೂನು ಸರ್ಕಾರ ಅಂತೆ ಸರ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಕೇಂದ್ರ ಸರ್ಕಾರದವರು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ರು. ಸರ್ಕಾರ ಇವರು ಬಂದು ಬಡವರಿಗಿಲ್ಲ, ದುಡ್ಡಿರೋರಿಗೆ ಶ್ರೀಮಂತರಿಗೆ ಬಿಜೆಪಿ ಸರ್ಕಾರ. ಇವರು ನೋಡಿ ಬಡವರು ಅನ್ನೋ ಕಾಳಜಿ ಇಲ್ಲ ಇವರಿಗೆ. ಇವ್ರು ಏನ್ ಮಾಡ್ತಾ ಇದಾರೆ, ಬೆಲೆ ಏರಿಕೆಯಿಂದ ಬಡ ಜನತೆಗೆ ತುಂಬಾನೇ ಹೊಡೆತ ಬಿದ್ದಿದೆ. ಇದೇ ಮುಂದಿನ ದಿನಗಳಲ್ಲಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ಬಹು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಇದಿಲ್ಲಿಗೆ ನಿಲ್ಸಲ್ಲ. ನಾವು ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಪ್ರತಿಯೊಂದು ಕಡೆ ನಾವು ಮಾಡಿಕೊಂಡು ಇದನ್ನ ಮೋದಿ ಸಾಹೇಬರು ನೋಡೋ ತನಕನೂ ಈ ವಿಡಿಯೋ ಮುಟ್ಟಿಸ್ಬೇಕು. ನಿಮ್ಮ ಮಾಧ್ಯಮ ಮಿತ್ರರು ಮುಖಾಂತರ ಏನ್ ಕೇಳ್ಕೊತೀವಿ ಅಂತಂದ್ರೆ, ಪ್ರತಿಯೊಬ್ಬರಿಗೆ ಆಗ್ತಾ ಅನ್ಯಾಯವನ್ನು ತಿಳಿಸಿ, ಅದನ್ನ ಒಳ್ಳೆ ರೀತಿಯಲ್ಲಿ ತಿಳಿಸಿ ಕೇಂದ್ರ ಸರ್ಕಾರಕ್ಕೆ ತಲುಪೋವರೆಗೂ ತಲುಪಿಸಿ. ಕಾರ್ತಿಕ್ ಪ್ರಧಾನ, ನಾನು ಬಂದು ಇಲ್ಲಿಗೆ ಪದ್ಮನಗರ ಪ್ರೆಸಿಡೆಂಟ್ ಆಗಿದ್ದೀನಿ. ನಮಸ್ಕಾರ. ಬಿಜೆಪಿ ಅವರು ಬೆಲೆ ಏರಿಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಬೆಲೆ ಆಗಿರ್ಬೋದು, ಪೆಟ್ರೋಲ್ ಬೆಲೆ ಆಗಿರ್ಬೋದು. ಆದ್ರೆ ಅವರು ಜನಾಕ್ರೋಶ ಕಾರ್ಯಕ್ರಮ ಅಂತ ಮಾಡ್ತಾವ್ರೆ. ಯಾವ ನೈತಿಕ ಹೊಣೆಗಾರಿಕೆ ಇಟ್ಕೊಂಡು ಇವರು ಜನಾಕ್ರೋಶ ಕಾರ್ಯಕ್ರಮ ಮಾಡ್ತಾವ್ರೆ? ಈಗ ಹೋಗಿ ಅವ್ರು ಕೇಳಲಿ. ಇಡೀ ರಾಜ್ಯ ಸುತ್ತುತ್ತವ್ರೆ. ಮೊನ್ನೆ ಅಹೋರಾತ್ರ ಧರಣಿ ಮಾಡಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ. ಮಾರನೇ ದಿನ ನಾವು ಹೋದ್ರೆ ಒಬ್ರು ಇರ್ಲಿಲ್ಲ. ಇವತ್ತು ರಾಜ್ಯ ಸುತ್ತುತ್ತವ್ರೆ. ಅವರು ನಮ್ಮ ಕಿಶೋರ್ ಅವ್ರು ಹೇಳ್ದಂಗೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರತಿಭಟನೆ ಮಾಡಬೇಕು. ಈ ರಾಜ್ಯದಲ್ಲಲ್ಲ. ಅವ್ರಿಗೆ ಯಾವುದೇ ಬಡವರ ಪರವಾದಂತ ಜನಪರವಾದಂತ ಕಾಳಜಿ ಯಾವುದೂ ಇಲ್ಲ. ಬರೀ ಅವ್ರೇನಿದ್ರು ವಿಷ ಬೀಜ ಬಿತ್ಕೊಂಡು ಕೋಮುವಾದ ಮಾಡಿಕೊಂಡು ಅಧಿಕಾರಕ್ಕೆ ಬಂದವರು. ಅವರು ಯಾವುದೇ ಬಡವ್ರಿಗೆ ಯಾವುದೇ ಅಂತ ಉಪಯುಕ್ತವಾದಂತಹ ಯೋಜನೆ ಯಾವುದೂ ತಂದಿಲ್ಲ. ಈಗ ನಾವು ಗೃಹಲಕ್ಷ್ಮಿ ಕೊಟ್ವಿ, ಅದನ್ನ ಡೆಲ್ಲಿಲಿ ಸೌಭಾಗ್ಯ ಲಕ್ಷ್ಮಿ ಅಂತ ಮಾಡಿ ಚುನಾವಣೆಗಿದ್ರು. ಏನೇ ಯೋಜನೆ ಕೊಟ್ಟರು ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಯೋಜನೆ. ಅದನ್ನ ಅವರು ಹೆಸರು ಬದಲಾಯಿಸಿ ನಮ್ಮ ಯೋಜನೆ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಇವತ್ತು ಏನ್ ಬೆಲೆ ಏರಿಕೆ ಮಾಡಿದ್ದಾರೆ, ಇದು ಹೀಗೆ ಕಮ್ಮಿ ಮಾಡ್ಲಿಲ್ಲ ಅಂತಂದ್ರೆ ಇನ್ನು ಉಗ್ರವಾದ ಹೋರಾಟ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಗೌಡರು ಅವತ್ತೇ ಕರೆ